ಯುರೋಪಲ್ಲಿ ಕುತ್ಕೊಂಡ್ಬಿಟ್ಟು ಇಂಡಿಯಾದಿಂದ ಎಲ್ಲ ಫುಲ್ ಲಿಸ್ಟ್ ಹೋಗುತ್ತೆ ಏನು ಎತ್ತ ಪ್ರತಿಯೊಂದು ಅಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಏನು ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅದು ನಮಗೆ ಗೊತ್ತಿಲ್ಲ ಮ್ಯಾಮ್. ಆಮೇಲೆ ಡಿಜಿಟಲೈಸ್ ಆದಮೇಲೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಪಾಪ ನನಗೆ ಓಕೆ ನೆನ್ನೆ ನಾನು ಸೈಬರ್ ಕ್ರೈಮಿಗೆ ಕೊಡೋಕೆ ಹೋದ್ನಲ್ಲ 3-4 ಜನಕ್ಕೆ ಇದೇ ರೀತಿ ಮಾಡಿದ್ದಾರೆ. ನಾನು ಹೇಳ್ದಂಗೆ ಒಬ್ರಿಗೆ ಯಾರಿಗೋ ಲೇಡಿಗೆ ಬಟ್ಟೆ ಬಿಚ್ಚಿಸಿದ್ದಾರೆ. ಆಮೇಲೆ ಇನ್ನೊಬ್ರಿಗೆ ನೀನು ಮೂವ್ ಮಾಡಬಾರ್ದು, ಏಯ್ ಕುತ್ಕೋ ನೀನಲ್ಲೇ ನೀನು ಹೆಂಡ್ತಿನೂ ಮಾತಾಡಿಸ್ಬೇಡ ಅವ್ರನ್ನೂ ಮಾತಾಡಿಸ್ಬೇಡ ಅಂತ 3 days ಹೌಸ್ ಅರೆಸ್ಟ್ ಮಾಡಿದ್ದಾರೆ. ಅವ್ನು ಹೆದರ್ಕೊಂಡು ಬಂದಿದ್ದಾನೆ. ಅವನು ಅವ್ರು ಕೇಳ್ದಂಗೆ ಒಂಚೂರು ದುಡ್ಡು ಕೊಟ್ಟಿದ್ದಾನೆ, ಇನ್ನೊಂದು ಕೊಟ್ಟಿಲ್ಲ. ಆಮೇಲೆ ಅವ್ರಿಗೆಲ್ಲ ಹೆದರ್ಕೊಂಡು ಕಾಲ್ ಕಟ್ ಮಾಡಿದ್ದಾರೆ. ಬಟ್ ನಾನು ಕಟ್ ಮಾಡಲಿಲ್ಲ, 24 hours ಇಟ್ಟಿದ್ದೆ. ಅವ್ನಿಗೊಂದು ಏನಾಯಿತು, ಇವಳಿಗೇನೋ ಧೈರ್ಯವಾಗಿದ್ದಾರೆ ಅಂದರೆ ನನ್ನ ಬೆಂಡ್ ಮಾಡೋದು ಕಷ್ಟನೇ ಆಗಿತ್ತು ಅವ್ರಿಗೆ. ಅದಕ್ಕೆ ಬೇರೆಯವ್ರಿಗೆ ಹಂಗೆಲ್ಲ ಎಲ್ರಿಗೂ ಸೇಮ್ ಕೇಸಸ್ಸು, ಎಲ್ಲರೂ ಬಂದು ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಸೇಮ್ ಕೇಸು, ಎಲ್ರಿಗೂ ವಿಡಿಯೋ, ಎಲ್ರಿಗೂ ಮುಂಬೈ ಪೊಲೀಸ್ ಸ್ಟೇಷನಿಂದನೇ ಬಂದಿದೆ, ಎಲ್ರಿಗೂ ಕರೆಕ್ಟ್ ನಂಬರ್ಗಳೇ ಬಂದಿದೆ. ಅದೇ ರೀತಿ ಮುಂಬೈ ಪೊಲೀಸ್ ಸ್ಟೇಷನ್ ಅದೇನು ಮಾಡ್ತಾರಂತೆ ಅಂದರೆ ಯುರೋಪಿಂದ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನಮ್ಮ ಫೋನಲ್ಲಿ ಡಿಸ್ಪ್ಲೇ ಆಗೋ ರೀತಿ ತೋರಿಸುತ್ತಂತೆ. ಮುಂಬೈ ಪೊಲೀಸ್ ಸ್ಟೇಷನ್ನು ಫೋರ್ಟ್ ಪೊಲೀಸ್ ಸ್ಟೇಷನಿಂದನೇ ಬರುತ್ತೆ. ನಿಮ್ಮ FIR ನಂಬರ್ ಬರ್ಕೊಳ್ಳಿ, ನಿಮ್ಮ ನಂಬರ್ ಬರ್ಕೊಳ್ಳಿ, ಆಮೇಲೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ನನ್ನ ಟ್ರಸ್ಟ್ ಅಕೌಂಟ್ಗಳು ಹೇಳ್ತಾರೆ. ಆಮೇಲೆ ಫೇಕ್ ಸೀಲ್ಗಳು, ಫೇಕ್ ಫೋಟೋಸು ಎಲ್ಲನೂ ಮಾಡಿ ಕಳಿಸ್ತಾರೆ. ಈಗ ನನ್ನನ್ನು ಅವನು ಅದೇ ಹೇಳ್ದ, ನಿಮ್ಮದು ವೀಡಿಯೋಸ್ ಹಾಕ್ತೀನಿ, ನಿಮ್ದು ಅದ ಹಾಕ್ಕೊಂಡೆ. ಈಗೆಲ್ಲ ಡೀಪ್ ಫೇಕ್ ಬಂದಿದೆ, ಏನು ಬೇಕಾದ್ರೂ AI ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಅಂತಂದ್ಬಿಟ್ಟು. ಬಟ್ ಅದೇ ದುಡ್ಡು ಕೊಟ್ಟು ಜನಗಳು ಮೋಸ ಹೋಗಬಾರ್ದು. ದುಡ್ಡು ಕೇಳಿದ ತಕ್ಷಣ ಅವ್ರಿಗೆ ಚುರುಕಾಗಬೇಕು. ಮೊನ್ನೆನೂ ಯಾರೋ ಬ್ಯಾಂಕ್ ಮ್ಯಾನೇಜರ್ ಯಾರೋ 5.25 ಕೋಟಿ ಕೊಟ್ರಂತೆ, ಕಳ್ಕೊಂಡ್ರಂತೆ. ಆ ರೀತಿ ಎಲ್ಲ ಮಾಡ್ಕೊಳ್ದೆ ನಾನು ಯಾಕೆ ಈ ವಿಚಾರನ ಹೊರಗೆ ತರ್ತಾ ಇದ್ದೀನಿ, ನಾನು ಕಂಪ್ಲೇಂಟು ಮಾಡಿದ್ದೀನಿ FIRದು ಅಂತ ಹೇಳಿದ್ರೆ, ಜನಗಳು ಎಚ್ಚೆತ್ಕೋಬೇಕು. ಅನ್ಯಾಯವಾಗಿ ನೀವು ದುಡ್ದಿರೋಂಥ ದುಡ್ಡನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ರೂಪಾ ಅವರೇ, ಏನು ಗೊತ್ತಾ, ನಿಮಗೆ ಧೈರ್ಯ ಇತ್ತು, ದೇವರು ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಒಂದು ಭರವಸೆ ಇತ್ತು, ಏನೂ ತಪ್ಪಾಗಲ್ಲ, ನಾನು ದೇಶಕ್ಕೋಸ್ಕರ ಇರೋದು, ದೇಶ ದ್ರೋಹಿಗಳಿಂದ ಮಟ್ಟ ಹಾಕಬೇಕು ಅನ್ನೋದು ನಿಮ್ಮ ತಲೆಯಲ್ಲಿತ್ತು. ಸೊ ದೇಶ ಪ್ರೇಮದಿಂದ ನೀವು ಹೆದರದೆ ಅವ್ರು ಹೇಳ್ದಂಗೆ ಮಾಡಿದ್ರಿ. ಬಟ್ ಏನೂ ಗೊತ್ತಿಲ್ಲದೆ ಇರೋ ಅಮಾಯಕರು ಜನಗಳು ಬಲಿಯಾಗ್ತಾರೆ. ಸೊ ಆ ಪ್ರೊಸೀಜರ್ ಹೇಗಿರುತ್ತೆ ಅವ್ರಿಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ? ನಾನು ಏನು ಹೇಳ್ತೀನಿ, ಯಾವುದೇ ಫೋನ್ ಕಾಲ್ ಬಂದರೂ ಯಾವ್ದಾರ ಬಂದ್ರೂ ನಿಮಗೆ ನೀವು ಅದನ್ನ ಕೂಲಾಗಿ ಹ್ಯಾಂಡಲ್ ಮಾಡಿ, ಪರವಾಗಿಲ್ಲ, ಅವರೇನು ನಿಮ್ಮ ಎದುರುಗಿಲ್ವಲ್ಲ ತಕ್ಷಣ ನಿಮ್ಮನ್ನು ಶೂಟ್ ಮಾಡಿ ಸಾಯಿಸೋದಕ್ಕೆ. ಅವ್ರು ಏನೇ ಹೆದರಿಸಿದ್ರು ನಿನ್ನ ಬಗ್ಗೆ ಹಿಂಗೆ ಆನ್ಲೈನ್ಗೆ ಹಾಕ್ತೀನಿ, ಅದು ಮಾಡ್ತೀನಿ, ಏನೇ ಮಾಡಿದ್ರು ಸುಮ್ಮನೆ ಇದ್ಬಿಡಿ. ಮೆತ್ತಿಗೆ ನಿಮ್ಮ ಮನೆಯವ್ರಿಗೆ ನಾನು ಆ್ಯಕ್ಚುಲಿ ಹಿಂಗೆ ವೀಡಿಯೋ ಇದ್ರೂ ಕೆಳಗಡೆ ಹಿಂಗೆ ಬರೀತಾ ಇದ್ದೆ ನಾನು ಪೇಪರಲ್ಲಿ, ಪೇಪರ್ಲಿ. ಅವರು ವೀಡಿಯೋ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಎಲ್ಲಿ ಪೇಪರ್ ತೊಗೋಬೇಕು, ಎಲ್ಲಿ ಪೆನ್ ತೊಗೋಬೇಕೋ ತೊಗೊಂಡು ನಾನು ಹಿಂಗೆ ಬರೆದ್ಬಿಟ್ಟು ನಿಮ್ಮ ಮನೇಲೇ ಯಾರಿಗಾರ ಕೊಡಿ, ಯಾರಿಗಾರ ಆಫೀಸರ್ಗೆ ಫೋನ್ ಮಾಡಿ ಹೇಳಿ, ಅಥವಾ ತಕ್ಷಣ ಪಕ್ಕದಲ್ಲಿರೋ ಪೊಲೀಸ್ನವ್ರಿಗೆ ಹೇಳಿ ಈ ಥರ ಥ್ರೆಟನ್ ಕಾಲ್ಸ್ ಬರ್ತಾ ಇದೆ, ಅಥವಾ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರು ಫಸ್ಟೇ ಥ್ರೆಟನ್ ಮಾಡಲ್ಲ, ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅದು ನಿಜಾನ ಫೇಕಾ ಅಂತ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಮ ಮನೆ ಮಕ್ಕಳಿಗೋ, ನಿಮ್ಮ ವೈಫ್ಗೋ, ಅಥವಾ ವೈಫಿಗೆ ಬಂದರೆ ನಿಮಗೋ ಒಂದು ಕಡೆ ಚೀಟಿ ಬರೆದಿಟ್ಬಿಡ್ಬೇಕು. ನಾನು ನಮ್ಮ ಅಮ್ಮಂಗೆ ಹಾಗೆ ಬರೆದಿಟ್ಟಿದ್ದೆ ಅದನ್ನು, ಅಂದರೆ ಎನ್ಕ್ವೈರಿ ಮಾಡೋಕ್ಕಲ್ಲ, ಯಾರು ಏನು ಮಾತಾಡಿಸ್ಬೇಡಿ ಅಂತ ಅನ್ನೋದಕ್ಕೆ. ಸೊ ಅದನ್ನು ಪಕ್ಕದಲ್ಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಅವ್ರನ್ನ ಎಲ್ಲಿಂದ ಹಿಡಿಬೇಕು ಅಥವಾ ಟ್ರೇಸ್ ಮಾಡಬೇಕು ಅಂತ ಅನ್ನೋದನ್ನು ಟ್ರೇಸ್ ಮಾಡ್ಕೊಳ್ತಾರೆ. ಒಂದೇನು ಮುಖ್ಯವಾಗಿ ನಾನು ಹೇಳೋದಂದ್ರೆ, ಯಾರಿಗೂ ದುಡ್ಡು ಕಳಿಸ್ಬೇಡಿ. OTP ಬರುತ್ತೆ, ದುಡ್ಡು ಕೊಡಿ, ಅಥವಾ ನಿಮ್ದೇನೋ ಬಟ್ಟೆ ಬಿಚ್ಚಿರೋದು ನನ್ನ ಹತ್ರ ವೀಡಿಯೋ ಇದೆ, ದುಡ್ಡು ಕೊಟ್ಬಿಡಿ, ಅಥವಾ ನಿಮ್ಮದು ಈ ಥರದ್ದೆಲ್ಲ ನಾನು 24 hours ಶೂಟ್ ಮಾಡ್ಕೊಂಡು ದುಡ್ಡು ಕೊಟ್ಬಿಡಿ ಅಂದರೆ ಅಲ್ಲಿ ಕೊಡೋಕ್ಕೆ ಹೋಗಬೇಡಿ. ಆಯ್ತು ನೀನು ಇಟ್ಕೋ, ಏನಾದರೂ ಮಾಡ್ಕೊ ಅಂತ ಹೇಳಿ. ಯಾರು ಹಂಗೆ ಹಾಕೋಕ್ಕಾಗಲ್ಲ, ಹಾಕಿದ ತಕ್ಷಣ ಅದನ್ನು ಡಿಲೀಟ್ ಮಾಡಿಸ್ಬಹುದು ನೀವು ಸೈಬರ್ ಕ್ರೈಮ್ಗೆ ಹೋಗ್ಬಿಟ್ಟು. ಸೊ ಹಾಗಾಗಿ ನೀವು ಹೆದರ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಧೈರ್ಯವಾಗಿರಿ. ಆಮೇಲೆ ಆನ್ಲೈನ್ ಆಪ್ರೇಟ್ ಮಾಡ್ತಾರೆ, ಎಸ್ಪೆಷಲಿ ನಾನು ಆನ್ಲೈನ್ ಆಪ್ರೇಟ್ ಮಾಡಲ್ಲ, ಆನ್ಲೈನ್ ಆಪ್ರೇಟ್ ಮಾಡ್ತಿರೋರಿಗೆ ಫೋನಲ್ಲೇ ಇರೋದ್ರಿಂದ ಅಕೌಂಟು. ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಬಾಂಬೆನಲ್ಲಿ ನಿಮ್ಮ ಹೆಸರಲ್ಲಿ ಪಾಸ್ಪೋರ್ಟಲ್ಲಿ ಡ್ರಗ್ಸು ಹೋಗ್ತಾ ಇದೆ ಕೊರಿಯರಲ್ಲಿ, ಇಮಿಡಿಯೇಟಾಗಿ ನೀವು ದುಡ್ಡು ಕೊಡದೆ ಹೋದರೆ ನಿಮ್ಮ ಪಾಸ್ಪೋರ್ಟ್ ಬ್ಯಾನ್ ಆಗುತ್ತೆ, ಮತ್ತು ಡ್ರಗ್ಸು ಹೋಗ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ಇಲ್ಲೀಗಲ್ ಕೇಸ್ ಆಗುತ್ತೆ ಅಂತ ಈ ಥರ ಎಲ್ಲ ಹೆದರಿಸಿ ದುಡ್ಡು ಕಿತ್ಕೊಂಡಿದ್ದಾರೆ. ಸೊ ಅವಾಗಲೂ ಇವರು ಹೆದರ್ಕೊಂಡ್ಬಿಟ್ಟು ದುಡ್ಡು ಕಳಿಸ್ಬಿಟ್ಟಿದ್ದಾರೆ. ಇದನ್ನು ನೀವು ತಕ್ಷಣ ಎನ್ಕ್ವೈರಿ ಮಾಡೋದಕ್ಕೆ ನಮ್ಮ ಲೋಕಲ್ CBI ಆಫೀಸರ್ಸ್ ಇರ್ತಾರೆ, ಅವ್ರನ್ನ ನೀವು ಆನ್ಲೈನಲ್ಲೂ ಹುಡುಕಬಹುದು, ಕಾಂಟ್ಯಾಕ್ಟ್ ಮಾಡ್ಕೋಬಹುದು, ಅಥವಾ ತಕ್ಷಣ ಇಲ್ಲಿನ ಪೊಲೀಸ್ನವ್ರಿಗೂ ಹೇಳ್ಬೋದು. ಸೈಬರ್ ಕ್ರೈಮ್ ಎಲ್ಲ ಕಡೆನೂ ಮಾಡಿದ್ದಾರೆ ಇವಾಗ, ಅದರಲ್ಲೂ ವಿಚಾರಣೆ ಮಾಡಬಹುದು. ಸರ್ ಒಂದು ನಿಮಿಷ ಬರ್ತೀನಿ, ಬ್ಯಾಟ್ರಿ ಮುಗಿದೋಯ್ತು ಅಥವಾ ಏನೋ ಆಗೋಯ್ತು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಫೋನ್ ತೊಗೊಳ್ಳಿ, ಫೋನ್ ನಂಬರ್ ಬರೆದಿಟ್ಕೊಂಡ್ಬಿಟ್ಟು ನೀವು ಪಕ್ಕದಲ್ಲಿ ಯಾರಿಗಾರ ಒಂದು ನಿಮ್ಮ ಅಡ್ವೊಕೇಟು ಅಥವಾ ನಿಮ್ಮ ಪೊಲೀಸ್ನವ್ರಿಗೆ ಇಮಿಡಿಯೇಟಾಗಿ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿ. ಇವಾಗ ನನಗೆ ಬೇಕಿತ್ತು ಇನ್ಫಾರ್ಮೇಷನ್ನು ಅಂತಲೇ 24 hours ಇದ್ದಾಗಲೂ ಒಳ್ಳೆ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ. ಯಾವಾಗ ದುಡ್ಡು ಕೇಳಿದ್ನೋ ನಾನು ಚುರುಕಾಗ್ಬಿಟ್ಟು ಬುದ್ಧಿವಂತೆ ಆಗ್ಬಿಟ್ಟು ಕೊಡಲಿಲ್ಲ, ಆವಾಗ ಎನ್ಕ್ವೈರಿ ಮಾಡಿಸಿದೆ ಇದು ನಿಜಾನ ಸುಳ್ಳ ಅಂತ. ನೀವು ದುಡ್ಡು ಕೊಟ್ಬಿಟ್ಟ ಮೇಲೆ ಆಮೇಲೆ ಎನ್ಕ್ವೈರಿ ಮಾಡಿದ್ರೆ ವಾಪಸ್ ಬರೋಲ್ಲ. ಅದಕ್ಕೆ ದುಡ್ಡು ಕೊಡೋಕ್ಕೆ ಮುಂಚೆನೇ ಇದನ್ನು ಎನ್ಕ್ವೈರಿ ಮಾಡಿಸ್ಕೊಳ್ಳಿ. ಆಮೇಲೆ ಯಾವುದೇ ಹಂಗೆ ಫೋನ್ ಬಂದರೆ, ಆಮೇಲೆ ಬೇರೆ ಯಾವುದಾದೋ ವೀಡಿಯೋ ಕಾಲ್ಸ್ ಬಂದರೆ ನೀವು ತೊಗೋಬೇಡಿ. ಆ್ಯಕ್ಚುಲಿ ನನಗೂ ಪೊಲೀಸ್ ಸ್ಟೇಷನ್ ಹೆಸರು ಬಂದಿದ್ದಕ್ಕೆ ನಾನು ತೊಗೊಂಡಿದ್ದು. ಆಮೇಲೆ ನಿಜವಾದ ಪೊಲೀಸ್ನವ್ರದ್ದೇ ಬಂದಕ್ಕೆ. ಆ್ಯಕ್ಚುಲಿ ಇದೆಲ್ಲ ಒಂದು ಪಾಠ ಜೀವನದಲ್ಲಿ ನಮಗೆ.
ಇವಾಗ ಎಲ್ರಿಗೂ ಹಿಂಗೆ ಆಗ್ತಾ ಇದೆ ಅಂದಾಗ ಅದಕ್ಕೆ ನಾನು ಹೊರಗಡೆ ಬಂದು ಹೇಳ್ತಾ ಇರೋದು, ನಿಮ್ಗಳಿಗೂ ಮನೆಗಳಲ್ಲಿ ನಿಮ್ಮ ಲೈಫಿಗೆ ರಿಲೇಟೆಡ್ ಆಗಿ ಡ್ರಾಮಾ ಮಾಡ್ಕೊಂಬರ್ತಾರೆ. ಇವಾಗ ನನ್ನ ಲೈಫು, ಪಬ್ಲಿಕ್ ಲೈಫು, ಫಿಲ್ಮ್ ಇಂಡಸ್ಟ್ರಿ ರಿಲೇಟೆಡ್ ಲೈಫು, ಬಾಂಬೆಯಲ್ಲಿ ಫಿಲ್ಮ್ ಮಾಡ್ತಿದ್ದೀನಿ ಅಂದಾಗ ಬಾಂಬೆ ಪೊಲೀಸ್ ಸ್ಟೇಷನಲ್ಲಿ ಬುಕ್ ಆಗಿದೆ ಅನ್ನೋದು ಒಂದು ಕಥೆನ ಸ್ಟೋರಿ ಮಾಡ್ಕೊಂಬಂದರು. ಈಗ ನೀವು ಬೇರೆ ಯಾರೋ ಇನ್ನೋಸೆಂಟ್ ರೈತರು ಅಂದರೆ ನಿಮ್ಮ ರೈತರ ರಿಲೇಟೆಡ್ ಬರುತ್ತೆ. ಆ್ಯಕ್ಚುಲಿ ನನ್ನ ಎಲ್ಡರ್ ಸಿಸ್ಟರ್ಗೂ ಅಕ್ಕ ದೀಪಂಗೂ ಫೋನ್ ಬಂದಿತ್ತು, ನಿನ್ನ ಮಗನ್ನ ಅರೆಸ್ಟ್ ಮಾಡಿದ್ದೀವಿ, ನಿನ್ನ ಮಗ ಸ್ಟೇಷನಲ್ಲಿದ್ದಾನೆ, ಈ ಥರ ದುಡ್ಡು ಕಳಿಸು, ಬಾಂಬೆಲಿದ್ದಾನೆ ಅಂತ. ಆಮೇಲೆ ನಮ್ಮ ಅಕ್ಕಂಗೆ ಹೋಗೋ ನನಗೆ ಗಂಡು ಮಕ್ಕಳೇ ಇಲ್ಲ, ನನಗಿರೋದೇ ಹೆಣ್ಮಗಳು ಅಂತ ಇಟ್ಲು. ನಿಮಗೆ ರಿಲೇಟೆಡ್ ಆಗೋದು ಒಂದು ಕಥೆನ ಜೋಡಿಸ್ತಾರೆ, ಆ ಕತೆಗೆ ಅನುಸಾರವಾಗಿಯೇ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಬರ್ತಾರೆ. ಹಾಗಾಗಿ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗಲಿ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ 15 ಮಿನಿಟ್ಸಲ್ಲಿ ನಿಮ್ಮ ಮನೆ ಮುಂದೆ ಇರ್ತೀವಿ ಅರೆಸ್ಟ್ ಮಾಡೋಕ್ಕೆ ಅಂತಾರೆ, ಬನ್ನಿ ಅಂತ ಹೇಳಿ. ಏನಕ್ಕೂ ಹೆದರ್ಕೊಬೇಡಿ, ಬನ್ನಿ ಪರವಾಗಿಲ್ಲ ಅರೆಸ್ಟ್ ಮಾಡೀನಿ. ಸಮಾಜಕ್ಕೆ ಹೆದರ್ಕೊಳ್ಳೋರು ಏನು ಮಾಡ್ತಾರೆ ಗೊತ್ತಾ, ಪಾಪ ದುಡ್ಡು ಕೊಟ್ಬಿಡ್ತಾರೆ, ನಮ್ಮ ಮನೆ ಮುಂದೆ ಪೊಲೀಸ್ನವ್ರು ಬರ್ತಾರೆ, ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅಂತೆಲ್ಲ. ಸರಿ ನಿನ್ನೆನೂ ನನಗೆ CBI ಆಫೀಸರ್ ಅದೇ ಹೇಳಿದ್ರು, ಮೇಡಮ್ ಫಸ್ಟ್ ನೋಟಿಸ್ ಕೊಡ್ತೀವಿ, ನೋಟಿಸ್ ಸರ್ವ್ ಮಾಡಿದ್ಮೇಲೆ ನಿಮ್ಮನ್ನೆಲ್ಲ ತನಿಖೆ ಮಾಡಿದ್ಮೇಲೆ ಆಮೇಲೆ ಅರೆಸ್ಟ್ ಮಾಡೋದು, ಯಾರೂ ನಿಮ್ಮನ್ನು ಬಂದು 15 ನಿಮಿಷಕ್ಕೆ ಅರೆಸ್ಟ್ ಮಾಡೋಕ್ಕಾಗಲ್ಲ, ಇದು ಜನಸಾಮಾನ್ಯರು ನೀವು ತಿಳ್ಕೊಬೇಕಾದಂಥದ್ದು. ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತೀವಿ, ಮನೆ ಮುಂದೆ ಬರೋ ತುಂಬ ಸೀನಿಯರ್ ಸಿಟಿಸನ್ಸ್ನೂ ಈ ರೀತಿ ಟ್ರ್ಯಾಪ್ ಮಾಡಿದಾರಂತೆ. ನಿಮ್ಮ ಫೋನ್ಪೇಲಿ ದುಡ್ಡು ಕಳಿಸಿ, ಹಿಂಗೆ ಕಳಿಸಿ ಅಂತ. ನೀವು ಅರೆಸ್ಟ್ ಆಗುತ್ತೆ ಅಂತೆಲ್ಲ ಹೆದರ್ಕೊಳ್ಳೇಬೇಡಿ, ಬನ್ನಿ ಅರೆಸ್ಟ್ ಮಾಡಿ ಪರವಾಗಿಲ್ಲ ಅಂತನ್ನಿ, ಅವಾಗ ಅವನೇ ಸುಮ್ಮನೆ ಆಗ್ತಾನೆ.